ಚಿನ್ಮಯಗಿರಿಯ ಸಿದ್ದರಾಮ ಶ್ರೀ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿಗೆ ಒಲಿದ ಕಲ್ಯಾಣ ರತ್ನ ಪ್ರಶಸ್ತಿ. ವೀಕ್ಷಕರೇ, ಕಲಬುರಗಿಯಲ್ಲಿ ನಿನ್ನೆ ಕಲ್ಯಾಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಪ್ರಶಸ್ತಿಯನ್ನ ನಡೆದಾಡುವ ದೇವರ ಕಾಯಕ ಯೋಗಿ ಎಂದು ಪ್ರಖ್ಯಾತಿ ಪಡೆದ ಚಿನ್ಮಯಗಿರಿಯ ಶ್ರೀ ಸಿದ್ದರಾಮ ಶಿವಾಚಾರ್ಯರಿಗೆ ಮತ್ತು ಹಾಸ್ಯ ಕಲಾವಿದ ಗುಂಡಣ್ಣ ಡಿಗ್ಗಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನದ ನಂತರ ಮಾತನಾಡಿದ ಮಾಜಿ ರಾಜ್ಯಸಭಾ ಸದಸ್ಯರಾದ ಬಸವರಾಜ ಪಾಟೀಲ್ ಸೇಡಂ, ಸ್ವಾರ್ಥ ತುಂಬಿದ ಸಮಾಜದಲ್ಲಿ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಸಂತಸದ ವಿಷಯ. ಎಲೆಮರೆಯಂತೆ ಸಾಧನೆ ಮಾಡುತ್ತಿರುವವರನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ತಂಡಕ್ಕೆ ಅಭಿನಂದಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಶಭಾನ್ ಶ್ರೀ ವೀರ್ ಮಹಾಶಾಂತ ಶಿವಾಚಾರ್ಯರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಬಸವರಾಜ ಪಾಟೀಲ್ ಸೇಡಂ ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹದೇವಪ್ಪ ಪಗಡೆ, ಕೆಕೆಆರ್ಡಿಬಿ ಅಧಿಕಾರಿ ದಯಾನಂದ್ ಪಾಟೀಲ್, ವೈದ್ಯಾಧಿಕಾರಿಗಳಾದ ಮಹಾಂತಪ್ಪ ಹಾಳ ಮಳ್ಳಿ, ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಮಹೇಶ್ ಗೊಬ್ಬೂರ್, ಲಕ್ಷ್ಮೀಕಾಂತ್ ಸಾಧ್ವಿ, ರಾಜಶೇಖರ್ ಮಾತೋಳಿ ಸೇರಿದಂತೆ ಅನೇಕ ಗಣ್ಯರು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಈ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಬೇಕಿದ್ರೆ ಏನೆಲ್ಲ ನಡೆಯಿತು ಅನ್ನೋದು ನಿಮಗೆ ಹೇಳ್ತೀನಿ. ಆ ಸನ್ನಿವೇಶ ಹೇಗಾಯ್ತು ಅಂತ. ನನಗೆ ಗುಂಡಣ್ಣ ಡಿಗ್ಗಿ ಅವರು ವೀರಮಹಾಂತ ಸ್ವಾಮೀಜಿ ಅವರಿಗೆ ಅಷ್ಟೊಂದು ಪರಿಚಯಿಸಿದ್ರು ನನಗೆ ಗೊತ್ತೇ ಇಲ್ಲ ಈ ವಿಷಯ. ಇಲ್ಲಿ ಬಂದ ಮೇಲೆ ಅವರು ಹೇಳಿದ್ರು, ಸಾಕಷ್ಟು ಕಾರ್ಯಕ್ರಮಕ್ಕೆ ನಾನೇ ಕರೆಸ್ತೀನಿ ಅಂತ. ಯೋಗ, ಈ ಒಂದು ಯೋಗದಲ್ಲಿ ಗುಂಡಣ್ಣ ಡಿಗ್ಗಿ ಅವರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರು. ಅಪ್ಪವ್ರು ಹೇಳಿದ್ರು ಏನಪ್ಪಾ ಅಂತ ಹೇಳಿ, ದಯವಿಟ್ಟು 2 ನಿಮಿಷ. ಅಪ್ಪವ್ರು ಹೇಳಪ್ಪ ಅಂದ್ರೆ, ನನ್ನ ಪ್ರಶಸ್ತಿ ತಗೋಬೇಕು ಅಂತ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಬಯಸಿದವರಲ್ಲ. ನಾನು ಕೂಡ ಹೇಳ್ತೇವೆ ಅವರಿಗೆ. ಅಪ್ಪವ್ರು ಕೂಡ ಹೇಳಿದ್ರೆ ನಾವು ಪ್ರಶಸ್ತಿಯನ್ನು ತಗೊಳಂಗಿಲ್ರಿ ಅಂದ್ರವರು. ಅದ್ರ ಒಂದೇ ಮಾತೆ ಒಪ್ಕೊಂಡ್ರು. ಏನು ಅಂತ ಹೇಳಿ, ನಮಗೇನು ಬೇಕಾಗಿತ್ತು ಅಂತಂದ್ರೆ ಸುಖ ದುಃಖಗಳು ಬರುತ್ತವೆ. ಆದರೆ ದೇವರು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ಕೆಲವೊಂದ್ಸಲ ನಾವು ನೋಡಿರ್ತೇವೆ, ಯಾರೋ ಆಪ್ತರೊಬ್ಬರು ಪ್ರಾಣ ಕಳ್ಕೊಂಡಿರ್ತಾರೆ. ಅಲ್ಲಿ ಎದುರು ಕುಳಿತವರು ಅತ್ಯಂತ ಕರುಳಿನ ಕುಡಿ ಅಳತಾ 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 ಮೂರ್ಛೆ ಹೋಗ್ಬಿಡ್ತಾರೆ. ಪಕ್ಕಕ್ಕೆ ಕರ್ಕೊಂಡಿರ್ತಾರೆ, ನೀರಿಸಿ. ಹಾಗೆಯೇ ನಮ್ಮ ನಾನಾ ರೀತಿಯ ಸಂಸಾರದ ಸಮಸ್ಯೆಗಳ ಮಧ್ಯೆ ಹಾಸ್ಯ ಅನ್ನುವುದು ಇದೊಂದು ಬಹುಮುಖ್ಯವಾದಂತಹ ಪಾತ್ರ. ಒಂದೊಂದು ನಾಟಕದಲ್ಲಿ ಒಂದು ಹಾಸ್ಯ ಪಾತ್ರ ಇರ್ತದೆ. ಹಾಗೆಯೇ ಬದುಕಿನಲ್ಲಿಯೂ ಸಹ ಇವತ್ತಿನ ಎಲ್ಲ ವೇದಿಕೆಗಳ ಮುಖಾಂತರ ಸಮಾಜಕ್ಕೆ ಒಂದು ಕಡೆ ನಗುವಿಗೆ ನಗುವು, ಆನಂದಕ್ಕೂ ಆನಂದ, ಮತ್ತೊಂದು ಕಡೆ ಹಾಸ್ಯದ ಮುಖಾಂತರ ಸಫಲ ಬದುಕಿನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ
ಗುಂಡಣ್ಣ ನಿಗ್ಗಿ ಅವರಿಗೆ ಸನ್ಮಾನಿಸಿರುವುದು ಅಷ್ಟೇ ಅಭಿಮಾನದ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಂದರವಾದ ಇದೆಲ್ಲವೂ ದೇವರ ಜಗತ್ತು ಅಂತ ಕರೆದೇವು ನಾವು. ನೀತಿಯನ್ನ ತಿಳಿಸ್ಕೊಡುವಂತ ಗುಂಡಣ್ಣ ಡಿಗ್ಗಿಯವರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ರುದ್ರದೇವರಲ್ಲೂ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ, ಈ ಸುಂದರವಾಗಿರುವಂತ ವೇದಿಕೆ ಮೇಲೆ ಇಲ್ಲಿ ಪರ್ಯಂತರವಾಗಿ ಸಂಗೀತವನ್ನ ಉಣಪಡಿಸಿಕೊಂಡು ಬಂದಿರುವಂತ ಎಲ್ಲ ಸಂಗೀತ ಕಲಾ ಬಳಗದವರಲ್ಲಿ ಬಹುಶಃ ಪರಮ ಪೂಜ್ಯರ ಬಗ್ಗೆ ಇಲ್ಲಿಯ ಪರ್ಯಂತರವಾಗಿ ನಿರೂಪಕಾರರು ಹೇಳಿದ್ರು. 96 ವರ್ಷಗಳ ಪರ್ಯಂತರವಾಗಿ ನಡೆದು ಬಂದ ಹಾದಿ ಒಳಗ ಗುರುಗಳ ಹೆಜ್ಜೆ ಯಾವ ರೀತಿ ಮೂಡಿತು ಅನ್ನುವಂಥದ್ರ ಬಗ್ಗೆ ಬಹಳ ಅದ್ಭುತವಾಗಿ ಹೇಳಿದ್ರು. ಬಹುಶಃ ಎಲ್ಲ ಹೆಜ್ಜೆಗಳಿಗೆ ಕಾರಣೀಕರ್ತರು ಯಾರು ಅಂತಂದ್ರೆ ಶ್ರೀಮಠದ ಪರಮ ಭಕ್ತರು. ಬಹುಶಃ ಶ್ರೀಮಠದ ಪರಮ ಭಕ್ತರು ಅಂತಂದ್ರೆ ಬಹುಶಃ ಇಲ್ಲಿ ಪರ್ಯಂತರವಾಗಿ ಪೂಜ್ಯ ಗುರುಗಳು ಯಾವತ್ತೂ ಕೂಡ ಭಕ್ತರಂತ ತಿಳಿದಿಲ್ಲ, ಅಥವಾ ನಮ್ಮ ಮಠದ ಶಿಷ್ಯರಂತ ತಿಳಿಲಾರ್ದೇನೆ ಬಹುಶಃ ಎಲ್ಲಾ ಮಠದಕ್ಕೆ ಬಂದಿರುವಂತ ಭಕ್ತರನ್ನ ಯಾವ ರೀತಿ ಕಂಡಾರ ಅಂತಂದ್ರೆ ಹಡೆದಿರುವಂತ ತಂದೆ ತಾಯಿನೂ ಕೂಡ ಅಷ್ಟೊಂದು ಪ್ರೀತಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪೂಜ್ಯ ಗುರುಗಳು ಎಲ್ಲ ಶಿಷ್ಯ ವರ್ಗದವರಿಗೆ ಪ್ರೀತಿಯನ್ನ ಕೊಟ್ಟಿರುವಂತ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡಬೇಕಿದ್ರೆ ಏನೆಲ್ಲ ನಡೀತು ಅನ್ನೋದು ನೀವೇ ಹೇಳ್ತೀನಿ. ಆ ಸನ್ನಿವೇಶ ಹೇಗಾಯ್ತು ಅಂತ ನನಗೆ ಗುಂಡಣ್ಣ ಡಿಗ್ಗಿ ಅವರು ವೀರಮಾನಂದ ಸ್ವಾಮೀಜಿ ಅವರಿಗೆ ಅಷ್ಟೊಂದು ಪರಿಚಯಸ್ಥರು ಅಂತ ಗೊತ್ತೇ ಇಲ್ಲ ಈ ವಿಷಯ. ಇಲ್ಲಿ ಬಂದ ಮೇಲೆ ಅವರು ಹೇಳಿದ್ರು ಸಾಕಷ್ಟು ಕಾರ್ಯಕ್ರಮಕ್ಕೆ ನಾನೇ ಕರೆಸ್ತೀನಿ ಅಂತ. ಯೋಗ, ಈ ಒಂದು ಯೋಗದಲ್ಲಿ ಗುಂಡಣ್ಣ ಡಿಗ್ಗಿ ಅವರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರು. ಅಪ್ಪವ್ರು ಹೇಳಿದ್ರು ಏನಪ್ಪಾ ಅಂತ ಹೇಳಿ, ದಯವಿಟ್ಟು 2 ನಿಮಿಷ. ಅಪ್ಪವ್ರು ಹೇಳಪ್ಪ ಅಂದ್ರೆ ನನ್ನ ಪ್ರಶಸ್ತಿ ತಗೋಬೇಕು ಅಂತ ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಬಯಸಿದವರಲ್ಲ. ನಾನು ಕೂಡ ಹೇಳ್ತೀನಿ ಅವರಿಗೆ, ಅಪ್ಪವ್ರು ಕೂಡ ಹೇಳಿದ್ರೆ ನಾವು ಪ್ರಶಸ್ತಿ ತಗೊಳಂಗಿಲ್ರಿ ಅಂದ್ರವ್ರು. ಅದ್ರ ಒಂದೇ ಮಾತಿಗೆ ಒಪ್ಕೊಂಡ್ರು. ಏನು ಅಂತ ಹೇಳಿ ನಮಗೇನ್ ಬೇಕಾಗಿತ್ತು ಅಂತಂದ್ರೆ ಅಪ್ಪ ಅವ್ರ ವಿಚಾರಗಳು, ಅವರು ನಡೆದು ಬಂದಿರತಕ್ಕಂತ ದಾರಿ, ಆ ಎಲ್ಲವನ್ನ ಸಾರ್ವಜನಿಕರು ನೋಡ್ಬೇಕು ಅನ್ನೋ ವಿಚಾರಕ್ಕಾಗಿ ಅವರಿಗೆ ಪ್ರಶಸ್ತಿ ಒಂದು ನೆಪ ಮಾತ್ರ ಅಷ್ಟೇ. ಹಾಗಾಗಿ ಅವರು ಇಲ್ಲಿ ಬಂದಿರತಕ್ಕಂಥದ್ದೇ ದೊಡ್ಡ ವಿಚಾರ. ತಮ್ಮ ಜೀವನದಲ್ಲಿ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳದವರು ಇಲ್ಲಿ ಬಂದು ನನ್ನಂತ ಸಣ್ಣ ವ್ಯಕ್ತಿಗೆ ಒಂದು ಗೌರವವನ್ನ ಸಮರ್ಪಣೆಯನ್ನು ಮಾಡ್ತಿರ್ತಕ್ಕಂಥದ್ದು ಪೂರ್ವಜನ್ಮ ಪುಣ್ಯ. ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯನೇ ನಮ್ಮ ನಿಮ್ಮ. ಯಾಕಂತ ಕೇಳಿದ್ರೆ ನಾನು ಒಬ್ಬರಿಂದ ಆಗ್ತಿರ್ತಕ್ಕಂಥ ಕೆಲಸ ಅಲ್ಲ ಇದು. ನೀವೆಲ್ಲರೂ 2 ಗಂಟೆಯಿಂದ ತಾಳ್ಮೆಯಿಂದ ಕುಂತಿದ್ದೀರಿ. ಇದೆಲ್ಲ ಎಲ್ಲರಿಗೂ ಕಣ್ಣೀರು ಬಿಡ್ತಾ ಇದೆ. ಆದರೂ ಕೂಡ ನಿಮ್ಮ ಮತ್ತು ನನ್ನ ಮಧ್ಯೆ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇದೆಯಲ್ಲ, ಇದು ಪೂರ್ವ ನಿಯೋಜಿತ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಹಾಗಾಗಿ ಮೇಲಾಗಿ ನಾನು ವೀರಮಾನಂದ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ, ಏನ್ ಮಾಡ್ತಾ ಇದೀಯಾ, ಯಾಕೆ ಮಾಡ್ತಾ ಇದೀಯಾ, ಏನ್ ಅವಶ್ಯಕತೆ ಇದೆ ನಿನಗೆ, ಇದರಲ್ಲಿ ನಿಮ್ದೇನು ಸ್ವಾರ್ಥ? ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸ್ವಾರ್ಥ ಅನ್ನೋದಿರುತ್ತೆ. ಇಲ್ಲಿ ಯಾರು ಸ್ಪಾನ್ಸರ್ ಇಲ್ಲ, ಯಾರ ಕಡೆಯಿಂದ ದುಡ್ಡು ತಗೊಳ್ಳೋ ಮಾತೇ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಿ ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೀವಿ. ಅದೆಲ್ಲವನ್ನ ಶ್ರೀಗಳು ಪೂರ್ವ ನಿಯೋಜಿತವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಹಾಗಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಗಣ್ಯರಿಗೆ ಮೇಲಾಗಿ ಬಸವರಾಜ ಪಾಟೀಲ್ ಸೆಡಮ್ ಅವರು ಹೇಗಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾವು ಬಹಳಷ್ಟು ಚಿಕ್ಕವರಿದ್ದೀವಿ. ಅವರ ಜೀವನವನ್ನು ಸಂಪೂರ್ಣವಾಗಿ ಶಿಕ್ಷಣಕ್ಕೆ ಮುಡಿಪಾಕಿಟ್ಟಿರ್ತಕ್ಕಂಥವ್ರು. ಅಂತವರು ನನ್ನ ಕರೆಗೆ ಹೋಗ್ಬಿಟ್ಟು ನಾನು ಯಾರು ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಆದ್ರೂ ಕೂಡ ಒಬ್ಬ ಸಾಮಾನ್ಯನಾಗಿ ನಾನು ನನ್ನ ತಂದೆ ನನ್ನ ಸಹೋದರ ಶ್ರೀಸಲ್ಪಟ್ಟೆ ಹೋಗಿ ಮನವಿ ಮಾಡಿಕೊಂಡಾಗ ನೇರವಾಗಿ ಬರ್ತೀನಿ. 2 ನಿಮಿಷ ತೆಗೆದುಕೊಂಡು ನಾನು ಬರ್ತೀನಿ, ಎಷ್ಟಕ್ಕೆ ಬರ್ಬೇಕು ಟೈಮ್ ಹೇಳ್ರಿ. ಸರ್ 6 ಗಂಟೆ ತನಕ ಬಂದ್ರು. ಅವ್ರು ಹೇಳಿದ್ರಲ್ಲ 5:57 ಇಲ್ಲಿ ಬಂದು ಕೂತಿದ್ರು ಅವರು. ಸೊ ಇವರೆಲ್ಲರೂ ಆದರ್ಶರು. ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶವನ್ನು ನೀಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಪ್ರತಿಯೊಬ್ಬರು ನನ್ನ ತಂಡದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ. 2 ಗಂಟೆಯಿಂದ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅಪೇಕ್ಷೆ ಇಲ್ಲ. ಇಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ, ಮೇಲಾಗಿ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ, ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಗ್ರೇಡ್ 1 ಆಫೀಸರ್ಗಳು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ದಯಾನಂದ ಪಾಟೀಲ್ ಸರ್ ಆಗಿರ್ಬೋದು, ಮಾನಪ್ಪ ಹಾಳಮಳ್ಳಿ ಸರ್ ಆಗಿರ್ಬೋದು, ಮತ್ತೆ ನಮ್ಮ ತಹಸೀಲ್ದಾರರು, ಮಾಜಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಬೇಂದ್ರವರಾಗಿರ್ಬೋದು, ಇವರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ. ಅವ್ರ ಯಾವುದೇ ಫಲಾಪೇಕ್ಷೆ ಇದೆ ನಮ್ಮ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ನಾವು ಮಾಡುವ ಕಾಯಕದಲ್ಲಿ ಸತ್ಯವೇ ಒಂದು ವೇಳೆ ಇದ್ದಿದ್ದೇ ಆದ್ರೆ ಎಂತವರು ಕೂಡ ನಿಮ್ಮನ್ನ ಬೆಂಬಲಿಸುವುದು ಖಚಿತ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಹಾಗಾಗಿ ನೀವೆಲ್ಲರೂ ಇಟ್ಟಿರ್ತಕ್ಕಂಥ ಭರವಸೆಯನ್ನ ಇಲ್ಲಿ ತನಕ ಉಳಿಸ್ಕೊಂಡಿದ್ದೀವಿ, ಮುಂದೆನೂ ಕೂಡ ಉಳಿಸ್ಕೊಳ್ತೀವಿ. ಈ ಚಾನಲ್ ನಂದಲ್ಲ, ನಿಮ್ಮೆಲ್ಲರ ಚಾನಲ್ ಆಗಿ ಮುಂದಿನ ದಿನಗಳಲ್ಲಿ ಮತ್ತೆ ಕೆಲಸ ಮಾಡುತ್ತೆ ಅಂತ ಭರವಸೆಯ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಶಿರವಾಗಿ ಸಾಷ್ಟಾಂಗ ನಮಸ್ಕಾರ.